ನಮಸ್ತೆ ಫ್ರೆಂಡ್ಸ್, ನಾನು ಶಿಲ್ಪಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತ್ಯ ಕಡುಬು. ಇದನ್ನು ಯಾವ ರೀತಿ ಮಾಡೋದು ಇದನ್ನು ನಾವು ಇವತ್ತು ನೋಡೋಣ. ಇದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾವು ಜಾಸ್ತಿ ಬಳಸಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಬೋದು. ಯಾವ ರೀತಿ ಮಾಡೋದಂತ ಈಗ ನಾವು ರೆಸಿಪಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗೋಧಿ ಹಿಟ್ಟು ತೊಗೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ನಾವು ಚಪಾತಿ ಥರ ಸಾಫ್ಟಾಗಿ ನಾದ್ಕೋಬಾರ್ದು. ಚಪಾತಿ ಸಾಫ್ಟಾಗಿ ಬರಬೇಕಂತ ನಾವು ಸಾಫ್ಟಾಗಿ ನಾದ್ಕೋತೀವಿ. ಆದರೆ ಇದು ಕಡುಬು ಒಂದಕ್ಕೊಂದು ಅಂಟಬಾರ್ದಂತ ಗಟ್ಟಿಯಾಗಿ ಕಲಿಸ್ಬೇಕು ನಾವು ಹಿಟ್ಟು ಗಟ್ಟಿಯಾಗಿ ಕಲಿಸಿದ್ರೆ ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳದೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಕಲಿಸ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ಬೇಕು ಹಿಟ್ಟನ್ನು. ಈ ಥರ ಇರಬೇಕು. ಈ ಥರ ಮುಟ್ಟಿದ್ರೆ ಗಟ್ಟಿಯಾಗಿರಬೇಕು. ಇದನ್ನು ನಾವು 10 ನಿಮಿಷ ನೆನೆಸೋಣ. ನೆನೆಸಿದ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನಮ್ಮ ಸೈಜ್ ನಮ್ಮ ಇಷ್ಟ. ಈ ಥರ ನಾವು ಮಾಡ್ಕೊಂಡಿದ್ದೀವಿ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀವಿ. ಒಂದು ಕಡೆ ನಾವು ನೀರು ಕುದಿಯೋಕೆ ಇಟ್ಟಿದ್ದೀವಿ ಒಲೆ ಮೇಲೆ. ಈಗ ನೀರು ಕುದೀತಾ ಇದೆ. ಆ ಕುದಿಯೋ ನೀರಿಗೆ ನಾವು 1-2 ಸ್ಪೂನು ಎಣ್ಣೆ ಹಾಕಬೇಕು. ಅಂದರೆ ಒಂದಕ್ಕೊಂದು ಅಂಟಲ್ಲ ಕಡುಬು. ಇಲ್ಲಾಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಒಂಥರ ಸ್ಟಿಕ್ಕಿಯಾಗಿರುತ್ತೆ. ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ 2 ಸ್ಪೂನು. ಎಣ್ಣೆ ಹಾಕಿ ಕಡುಬು ನಾವೇನು ಮಾಡಿಟ್ಕೊಂಡಿದ್ದೀವಿ ಆ ಕಡುಬುಗಳನ್ನು ಹಾಕ್ಬೇಕು. ಇದಕ್ಕೆ ಹಾಕಿ ಕುದಿಬೇಕು. ಒಂದು 10-15 ನಿಮಿಷ ಟೈಮ್ ತೊಗೊಳುತ್ತೆ ಇದು ಕುದಿಯೋದಕ್ಕೆ. ಇದು ನಾವು ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲ ಈಗಿನ ಕಾಲದಲ್ಲಿ ಮೆಂತ್ಯ ಸೊಪ್ಪೆಲ್ಲ ಜಾಸ್ತಿ ಇಷ್ಟಪಡಲ್ವಲ್ಲ. ಈ ಥರ ಮಾಡಿದ್ರೆ ಒಂಥರ ವೆರೈಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಇದು, ಉತ್ತರ ಕರ್ನಾಟಕ ಸೈಡೆಲ್ಲ. ಈಗ ನೋಡಿ, ಹಾಕಿದ್ದೀನಿ ನಾನೆಲ್ಲ ಕಡುಬುಗಳನ್ನು. ಅದಕ್ಕೆ ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು. ಒಂದು 10-15 ಮಿನಿಟ್ಸ್ ಕುದಿಬೇಕದು. ಚೆನ್ನಾಗಿ ಕುದ್ಮೇಲೆ ನಾವು ಅದನ್ನು ಬಸ್ಕೋಬೇಕು. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದು ಕಡುಬು ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೇನು ಬೇಕು: ಆಯಿಲು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಇದು ಕಡುಬು ಕುದಿಲಿ. ನಾನೀಗ ಒಂದು ಕಡಾಯಲ್ಲಿ ಆಯಿಲ್ ಇಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ. ಹಂಗಾದರೆ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾದರೆ ಈಗ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಬೇಕು. ಈಗ ನೋಡಿ, ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್. ಕರಿಬೇವು ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಹಾಕಿದ್ದೀವಿ. ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀವಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ, ಒಂಥರ ಕಹಿ ಥರ ಟೇಸ್ಟ್ ಬಂದುಬಿಡುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮೇನ್ ಅದೇ ಇದರಲ್ಲಿ, ಈ ರೆಸಿಪಿನಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಈಗ ಫ್ರೈ ಮಾಡ್ತಾಯಿದ್ದೀವಿ ಮೆಂತ್ಯ ಸೊಪ್ಪನ್ನು. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಬೇಕು ನಾವು. ಮೆಂತ್ಯ ಸೊಪ್ಪು ಫ್ರೈ ಆಗ್ತಾಯಿದೆ. ಇನ್ನು ಸ್ವಲ್ಪ ಅದೆಲ್ಲ ಕಡಿಮೆ ಆಗುತ್ತೆ ಕ್ವಾಂಟಿಟಿ. ಹಸಿ ಇದ್ದಿದ್ದು ಫ್ರೈ ಆಗ್ತಾ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಎಷ್ಟು ಸೊಪ್ಪು ಹಾಕಿದ್ರೂ ಹಿಡಿಯುತ್ತೆ ಇದು. ಸೊಪ್ಪು ಚೆನ್ನಾಗಿ ತಿನ್ನಬೇಕು ಮೆಂತ್ಯ ಸೊಪ್ಪು ಅಂದರೆ ನಾವು ಈ ಥರ ರೆಸಿಪಿ ಮಾಡ್ಕೋಬೋದು. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲರಿಗೂ ಗೊತ್ತದು. ನೋಡಿ, ಈಗ ಕಡುಬು ಕುದೀತಾ ಇದೆ. ನೋಡೋಣ ಒಂದ್ಸರಿ. ಕುದೀತಾ ಇದೆ, ಇನ್ನೂ ಸ್ವಲ್ಪ ಕುದಿಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹಿಟ್ಟು ಥರ ಇರಬಾರ್ದು, ಒಂಥರ ಜಿಗಿ ಥರ ಇರಬಾರ್ದು. ಅದು ಚೆನ್ನಾಗಿ ಹಿಂಗೆ ಬ್ರೇಕ್ ಮಾಡಿದ ತಕ್ಷಣ ಬ್ರೇಕ್ ಆಗಬೇಕು. ಕುದಿಬೇಕದು ಇನ್ನೂ ಸ್ವಲ್ಪ. ಅಷ್ಟರಲ್ಲಿ ಮೆಂತ್ಯ ಸೊಪ್ಪು ಫ್ರೈ ಆಯಿತು. ಇವಾಗ ನಾವು ಟೊಮೊಟೊ ಹಾಕೋಣ. ಟೊಮೊಟೊ ಹಾಕ್ತಾಯಿದ್ದೀವಿ. ಉಪ್ಪು ಹಾಕಬೇಕು ಸ್ವಲ್ಪ. ಟೊಮೊಟೊ ಹಾಕಿ ಖಾರದ ಪುಡಿ ಸ್ವಲ್ಪ, ಒಂದು ಚಿಟಿಕೆ ಅರಿಶಿನ ಹಾಕಬೇಕು. ಅಚ್ಚ ಖಾರದ ಪುಡಿ ನಮ್ಮ ಟೇಸ್ಟಿಗೆ ಆ್ಯಸ್ ಪರ್ ಟೇಸ್ಟ್ ಹಾಕ್ಕೋಬೋದು. ನಾವೆಲ್ಲ ಸ್ವಲ್ಪ ಸ್ಪೈಸಿನೇ ಈ ಕಡೆ, ನಾವು ಬಳ್ಳಾರಿ ಸೈಡಲ್ಲಿ ತಿನ್ನೋದು. ನಿಮ್ಮ ಖಾರ ನಿಮ್ಮ ಇಷ್ಟ. ನಿಮಗೆ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕ್ಕೋಬೋದು. ಸ್ವಲ್ಪ ತಿನ್ನೋರು ಸ್ವಲ್ಪ, ಜಾಸ್ತಿ ತಿನ್ನೋರು ಜಾಸ್ತಿ. ಆದರೆ ಇದಕ್ಕೆ ಅಚ್ಚ ಖಾರದ ಪುಡಿನೇ ಹಾಕಬೇಕು. ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಮೆತ್ತಗಾದ್ಮೇಲೆ, ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ಕಡುಬು ಏನು ಬೇಯಿಸಿಟ್ಕೊಂಡಿರ್ತೀವೋ, ಬಸ್ತಿರ್ತೀವೋ ಆ ಕಡುಬು ಹಾಕಿ ಮಿಕ್ಸ್ ಮಾಡೋದು.
ಅಷ್ಟೇ ರೆಡಿ ನಮ್ಮ ರೆಸಿಪಿ. ಮೆಂತ್ಯ ಕಡುಬು ಅಂತಾರೆ ಇದನ್ನು ಈ ಕಡೆ. ಇದನ್ನು ಇನ್ನೊಂದು ಥರ ಮಾಡ್ಬೋದು, ಗ್ರೇವಿ ಥರ. ಅದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮು. ಇದು ಇವಾಗ ನಮ್ಮ ಮೆಂತ್ಯ ಕಡುಬು ತಿನ್ನೋಕೆ ರೆಡಿ.